ಪಟ್ಟಾಭಿಷೇಕಕ್ಕೆ ಶಿವಾನಿ ಬಂದಿದ್ಲಂತೆ. ಇದಾಗಲೇ ಊರ್ ಸುದ್ದಿ ಆಗ್ಬಿಟ್ಟಿದ್ಯಾ? ಅಲ್ಲ, ಅವಳೇನು ತೊಂದರೆ ಮಾಡಕ್ ಬರ್ಲಿಲ್ಲ ತಾನೆ? ಅವಳೇನೇ ಮಾಡ್ತಾಳೆ ಲಲಿತಾ, ಪಾಪ ಒಳ್ಳೆ ಹುಡುಗಿ. ಬಡವ್ರನ್ನ ಕಂಡ್ರೆ ಕನಿಕರ ತೋರಿಸ್ತಾಳೆ, ಹಿರಿಯರನ್ನ ಕಂಡ್ರೆ ಮರ್ಯಾದೆ ಕೊಡ್ತಾಳೆ. ಒಟ್ನಲ್ಲಿ ನಾಗವಂಶದಲ್ಲಿ ಇಂತಹ ಮಾಣಿಕ್ಯ ಇರೋದೇ ನನಗೆ ಆಶ್ಚರ್ಯ ಅನ್ಸತ್ತೆ. ಹಿರಣ್ಯಕಶಿಪುಗೆ ಪ್ರಹ್ಲಾದ ಹುಡ್ದಂಗೆ ಈ ಮುನೇಂದ್ರಂಗೆ ಶಿವಾನಿ. ಅವ್ರು ಯಾರಿಗೂ ಇವಳನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ. ಅವಳು ಇವ್ರನ್ನೆಲ್ಲ ಬಿಟ್ಟು ದೂರ ಉಳ್ಕೊಂಡ್ಬಿಟ್ಲು. ಒಟ್ನಲ್ಲಿ ಅವ್ರ ಟೈಮ್ ಕೆಡ್ತಾ ಇದೆ, ನಮ್ ಟೈಮ್ ಚೆನ್ನಾಗಾಗ್ತಿದೆ ಅನ್ನಿ. ಯಾವ್ದೋ ಕ್ಯಾಬ್ ಬಂತು ಅನ್ಸುತ್ತೆ. ಇದು ಕ್ಯಾಬ್ ಅಲ್ಲ, ಇರಿ. ಭೂಮಿ, ಭೂಮಿ, ಬಾ. ಹಾ, ಸೂರ್ಯ, ಇದೇನು ಇವಳು ಅವತಾರ? ಇದು ಅವತಾರ ಅಲ್ಲ ತಾತ, ಹಾ, ಅಪ್ಸರೆ. ಹಾ, ಪ್ರೀತಮಗೋಸ್ಕರ. ಭೂಮಿ, ನಿನಗೋಸ್ಕರ ದೇವಲೋಕದಿಂದ ಐರಾವತ ಬಂದಿದೆ. ಈಗ ಈ ಅಪ್ಸರೆ ಈ ಮನೆಯಿಂದ ಹೊರಡೋ ಸಮಯ ಆಯ್ತು. ಈ ಅಪ್ಸರೆಗೋಸ್ಕರ ಅಲ್ಲಿ ಮನ್ಮಥ ಮಹಾರಾಜರು ಕಾಯ್ತಾ ಇರ್ತಾರೆ. ಹೋಗಿ ಚಿಕ್ಕ ಯಜಮಾನ್ರೆ, ನೀವು ಕೂಡ ನನ್ನ ರೇಗ್ಸೋ ತರ ಆಗ್ಬಿಟ್ರಾ? ಅರೆ, ಸುಮ್ಮನೆ ತಮಾಷೆಗೆ. ಭೂಮಿ, ಸೂರ್ಯ ಮುಳುಗೋದ್ರೊಳಗೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ನಿನ್ ಕರ್ಕೊಂಬರಕ್ ನಾನೇ ಬಂದ್ಬಿಡ್ತೀನಿ ಅಷ್ಟೇ. ಬೇಗ ಬಂದ್ಬಿಡ್ತೀನಿ ನಮ್ಮೋರೆ. ಭೂಮಿ, ನಾನಂತೂ ಪಟ್ಟಾಭಿಷೇಕದ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನೀನ್ ಹೇಗ್ ರೆಡಿ ಆದೆ ಇವತ್ತು? ನಾನಿರೋದೇನಕ್ಕೆ ಸುಬ್ಬಿ? ಭೂಮಿ ನಂಗೆ ಬೆಳಗ್ಗೆನೆ ವಿಷಯ ಹೇಳಿದ್ಲು. ಪಟ್ಟಾಭಿಷೇಕ ಮುಗಿಸ್ಕೊಂಡ್ ಬರ್ತಿದ್ದಂಗೆ ನಾನ್ ಮೊದ್ಲು ಮಾಡಿದ ಕೆಲ್ಸನೇ ಇದು. ಯಜಮಾನ್ರೆ, ನಾನೀಗ ಹೋಗ್ಬಿಟ್ ಬರ್ಲಾ? ಈಗ ನಾನು ಬೇಡ ಅಂದ್ರೆ ನೀನ್ ಇಲ್ಲೇ ಇದ್ಬಿಡ್ತೀಯಾ? ಚೆನ್ನಾಗಿ ಕಾಣಿಸ್ತಾಳಲ್ವಾ? ವಿಷಯ ಏನೇ ಇರ್ಲಿ ಯಜಮಾನ್ರೆ, ನಿಮ್ ಅನುಮತಿ ತಗೊಂಡು ನಾನ್ ಹೋಗೋದು ನನ್ ಕರ್ತವ್ಯ ಅಲ್ವಾ? ಇದಕ್ಕೆ ಕಣಮ್ಮ ನೀನು ನನಗೆ ತುಂಬಾ ಇಷ್ಟ ಆಗೋದು. ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾಮ್ಮ. ಹಲೋ, ಹಾಯ್ ಭೂಮಿ. ಹಾಯ್. ಹಾಯ್. ಕಮ್, ಟೇಕ್ ಯುವರ್ ಸೀಟ್. ಇದೇನು ಹೋಟೆಲ್ ಫುಲ್ ಖಾಲಿ ಇದೆ, ಯಾರು ಇಲ್ವಾ ಇಲ್ಲಿ? 4 ಜನ ಓಡಾಡ್ತಾ ಇದ್ರೆ ನಮ್ಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದಕ್ಕೆ ಫುಲ್ ಹೋಟೆಲ್ಲೇ ಬುಕ್ ಮಾಡಿದ್ದೀನಿ. ನಿಮಗೆ ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ಹೇಳಿ, ಬೇರೆ ಕಡೆ ಹೋಗೋಣ. ಅಯ್ಯೋ, ಹಾಗೇನೂ ಇಲ್ಲ. ಅಲ್ಲ ಭೂಮಿ, ನಾನು ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತೀನಿ, ಊಟ ಆಯ್ತಾ ಅಂತ ವಾಯ್ಸ್ ಮೆಸೇಜ್ ಹಾಕ್ತೀನಿ, ಫ್ರೀ ಇದ್ದಾಗ ಮಿಸ್ ಕಾಲ್ ಕೊಡು ಅಂತಾನೂ ಹೇಳಿದ್ದೀನಿ. ಆದರೂ ನೀನು ಯಾಕೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ? ನಿಜ ಹೇಳಬೇಕು ಅಂದ್ರೆ ನನಗೆ ಮೊದಲಿಂದನೂ ಮೆಸೇಜ್ ಮಾಡೋದೆಲ್ಲ ಅಭ್ಯಾಸ ಇಲ್ಲ. ಗಂಟ್ಕಟ್ಲೆ ಎಲ್ಲ ಫೋನಲ್ಲಿ ಕೂಡ ಮಾತಾಡೋದಿಲ್ಲ. ನಾನು ಕೆಲ್ಸದಲ್ಲಿದ್ದಾಗ ಮೊಬೈಲ್ನ ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿರ್ತೀನಿ. ಓಡಾಡಬೇಕಾದ್ರೆ ಮೊಬೈಲ್ನ ಹಿಡ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ. ನೀವು ಬೇರೆ
ಪ್ರೀತಿಯಿಂದ ಇದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೀರಾ. ಎಲ್ಲಾದ್ರೂ ಕೈ ಜಾರಿ ಒಡ್ದು ಹೋಗ್ಬಿಟ್ರೆ, ಹಾಳಾಗ್ಬಿಟ್ರೆ ತುಂಬಾ ಬೇಜಾರಾಗುತ್ತಲ್ಲ. ಅದಕ್ಕೆ ನಾನು ನಿಮಗೆ ಸರಿಯಾಗಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಅರ್ಥ ಆಯ್ತು. ನಿನ್ ಮೊಬೈಲ್ ಕೈಯಲ್ಲಿ ಹಿಡ್ಕೊಳ್ಳೋ ಸ್ಟೈಲಲ್ಲೇ ಹೇಳ್ಬೋದು ನಿನಗೆ ಅಭ್ಯಾಸ ಇಲ್ಲ ಅಂತ. ಹೋಗ್ಲಿ ಬಿಡು. ನೇರವಾಗಿ ಮಾತಾಡೋ ವಿಷಯನ ಮೊಬೈಲಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಅವತ್ತು ಹೆಚ್ಚಿಗೆ ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನಿವತ್ತು ಫುಲ್ ಫ್ರೀಯಾಗಿ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತಲೇ ಬಂದಿದ್ದೀನಿ. ಭೂಮಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳಿ, ಏನ್ ವಿಷಯ? ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಮೊನ್ನೆ ತಾನೇ ಗಿಫ್ಟ್ ಕೊಟ್ರಲ್ಲ, ಮತ್ತೀಗ ಸರ. ಇದ್ರ ಹಿಂದೆ ಒಂದು ಕತೆ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಸರಿ, ಇಷ್ಟಪಟ್ಟು ತಗೊಂಬಂದಿದ್ದೀರಾ. ನಿಮ್ಮ ಮನ್ಸಿಗೆ ಯಾಕೆ ಬೇಜಾರು ಮಾಡೋದು? ನೀವೇ ನಿಮ್ಮ ಕೈಯಾರೆ ಇದನ್ನ ನನ್ನ ಕತ್ತಿಗೆ ಹಾಕ್ಬಿಡಿ. ಯಾಕೇನೋ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಏನಿಲ್ಲ. ನಿಜವೇ ಅಥವಾ ಇದು ಕನಸೆ, ನಗುವೆ ಅಥವಾ ಸಿಹಿ ತಿನಿಸೆ, ನಿನ್ನ ಖಾತೆಗೆ ನನ್ನನ್ನು ಸೇರಿಸೆ. ಕ್ಷಣ ಮಾತ್ರವೇ ನಿಂತು ಹೃದಯ ಚಲಿಸುತ್ತಿದೆ ನಿನ್ನೆಡೆ. ಅದಕ್ಕೀಗಲೇ ತುರ್ತು ಗಮನವ ನೀಡಬೇಕಿದೆ. ಬರಸೆಳೆಯುತ್ತ ನನ್ನ ಅಪಹರಿಸು, ತಲೆ ತಿರುಗುವ ಮುನ್ನ ಉಪಚರಿಸು ಹಿತವಾದ. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಹೇಗೆ ಕಾಣಿಸ್ತಿದ್ದೀನಿ? ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ? ಭೂಮಿ, ನಾನು ಹೀಗೆ ನೇರವಾಗಿ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ಪ್ರೀತಿ ಅಂದರೆ ನಿನಗೇನು ಅನ್ಸುತ್ತೆ? ನೀನು ಯಾವತ್ತಾದರೂ ಯಾರನ್ನಾದರೂ ಪ್ರೀತಿಸಿದ್ಯಾ?